ಹಾಯ್ ಹಲೋ ನಮಸ್ಕಾರ. ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಏಕಾದಶಿ ಇರೋದ್ರಿಂದ ಚಿಕ್ಕದಾಗಿ ಒಂದು ಮಿನಿ ವ್ಲಾಗ್ ಮಾಡಿದ್ದೀನಿ. ಅಂದರೆ ಮನೇಲಿ ಏನೇನು ಮಾಡಿದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ. ತುಂಬ ದಿನ ಆಯಿತು ನಾನಂತೂ ಮಾಡ್ದೇನೆ, ಹಾಗಾಗಿ ಒಂದು ಹಾಕಬೇಕು ವಿಡಿಯೋ. ತುಂಬ ದಿನ ಆಯಿತು ಅಂತೇಳಿ ಇವತ್ತು ಟ್ರೈ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ಏನು ಹೇಗೆ ಇದ್ದರೂ ಕ್ಷಮೆ ಇರಲಿ. ಬನ್ನಿ ಮುಂದೋಡ್ಸೋಣ. ಬೆಳಗ್ಗೆ ಬೇಗ ಆಯಿತು, ಬ್ರಷ್ ಮಾಡಿ ಫ್ರೆಶ್ ಆಗಿ ಮುಂದೆ ಎಲ್ಲ ಅಂಗಳ ಎಲ್ಲ ತೊಳೆದು ಕ್ಲೀನಾಗಿ ಕಸ ಹೊಡೆದು ಬಾಗಿಲು ನೀರು ಹಾಕಿ ಎಲ್ಲ ಮಾಡಿ ಒಳಗಡೆ ಬಂದು ಗ್ಯಾಸಲ್ಲೆಲ್ಲ ಕ್ಲೀನ್ ಮಾಡಿ, ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಒಲೆ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ, ಮೈಂಡ್ ಫ್ರೆಶ್ ಆಗುತ್ತೆ ಒಂಥರ. ಈ ವೆದರಿಗಂತೂ ಗೊತ್ತಲ್ಲ, ಎದ್ದೇಳೋಕ್ಕೆ ಆಗಲ್ಲ, ಬೆಳಗ್ಗೆ ಅಂತೂ ಎದ್ದೇಳೋಕ್ಕೆ ಆಗಲ್ಲ, ಅಷ್ಟು ಥಂಡಿ ಇರುತ್ತೆ. ಆದರೂ ಇವತ್ತು ಏಕಾದಶಿ ಇರೋದ್ರಿಂದ ಶನಿವಾರ ಬಂದಿದೆ, ಉಪವಾಸ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇತ್ತು. ಹಾಗಾಗಿ ನಾನು ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆನೇ 5 ಗಂಟೆಗೆ ಎದ್ದು ಇವೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ನೋಡಿ. ಬೆಳಗ್ಗೆ ಎದ್ದು ಒಲೆ ಪೂಜೆ ಎಲ್ಲ ಮಾಡಿ ಬಾಗಿಲಿಗೆ ನೀರು ಹಾಕಿ ಕ್ಲೀನಾಗೆ ಹಾಡು ಕೇಳ್ಕೊತ, ಪಾಸಿಟಿವ್ ಎನರ್ಜಿ ಇರುವಂಥ ವಾಸುದೇವಾಯ ಮಂತ್ರ ಕೇಳ್ಕೊತ, ಆ ಮಂತ್ರ ಕೇಳ್ಕೊತ ನನ್ನ ಕೆಲಸ ಮುಂದುವರಿಸಿದ್ದಾಯಿತು. ಇನ್ನು ನನ್ನ ಮಕ್ಕಳಂತೂ ಮಲ್ಕೊಂಡಿದ್ರು, ಬೆಳಗ್ಗೆ ಬೇಗ ಆಗಿರೋದ್ರಿಂದ ಮಲ್ಕೊಂಡ್ಬಿಟ್ಟಿದ್ರು. ನನ್ನ ಹಸ್ಬೆಂಡ್ ಅವರು ಕೂಡ ಮಲ್ಕೊಂಡಿದ್ರು. ನಾನು ಬೆಳಗ್ಗೆ ಬೇಗ ಎದ್ದು ಇವೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆಗುತ್ತೋ ಇಲ್ಲೋ ಅಂತ ಸ್ವಲ್ಪ ಅಂದ್ಕೊಂಡಿದ್ದೆ. ನೋಡಿ 5-6 ಗಂಟೆ ಆಗಿದೆ. ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಕ್ಲೀನಾಗೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಹೋಗೋಣ ಅಂತ ಹೊರಟು ಸ್ನಾನ ಮುಗಿಸ್ಕೊಂಡು ಬಂದೇ ಬಿಟ್ಟೆ. ಆದರೆ ನೆಕ್ಸ್ಟು ಮನೇಲಿ ಪೂಜೆ ಚೆನ್ನಾಗಿ ಮಾಡಬೇಕು ಅನ್ನೋದಿತ್ತು. ಹೂವು ಎಲ್ಲ ಇರಲೇಬೇಕಲ್ವಾ ಪೂಜೆಗೆ. ಫಸ್ಟು ಹೂವು ಅದರಲ್ಲೂ ಇವತ್ತು ತುಳಸಿ ಎಲೆ ಇಟ್ಟರೆ ತುಂಬ ಒಳ್ಳೆಯದಾಗತ್ತಂತೆ. ತುಳಸಿ ಪೂಜೆನೇ ಇವತ್ತು ಮೇನು. ತುಳಸಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಅಷ್ಟರೊಳಗೆ ಬೆಳಕಾಗ್ಬಿಟ್ಟಿತ್ತು. ಹೀಗೆ ವೆದರ್ ಗೊತ್ತಲ್ಲ, ನಾರ್ಮಲಾಗಿ ಮಾರ್ನಿಂಗ್ ಎಷ್ಟು ಬೇಗ ಬೆಳಕಾಗುತ್ತೆ, ನೈಟು ಕತ್ತಲೇ ಆಗೋಲ್ಲ ಬೇಗ, ಆ ಥರ ಇರೋದ್ರಿಂದ 6:30-7 ಗಂಟೆಗೆ ಆಲ್ರೆಡಿ ಈ ಥರ ಬೆಳಕಾಗ್ಬಿಟ್ಟಿತ್ತು. ಹಾಗೆ ಬಂದು ಹೊಸ್ಲಿಗೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು, ನನಗೆ ಹೊಸ್ಲಿಗೆ ಅರ್ಶಿನ ಹಚ್ಚಿ ಗುರುವಾರ ಆ್ಯಂಡ್ ಸೋಮವಾರ ಶನಿವಾರ ಈ ಥರ ಹೊಸ್ಲಿಗೆ ಅರ್ಶಿನ ಹಚ್ಚಿ ಮನೇಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ತುಳಸಿ ದೇವಿ ಥರನೂ ರಂಗೋಲಿ ಎಲ್ಲ ಬಿಟ್ಟು ಅರ್ಶಿನ ಮಚ್ಚಿ ಬಾಗಿಲಿಗೂ ರಂಗೋಲಿ ಬಿಟ್ಟು ಒಳಗಡೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳೋಣಂದರೆ, ಬಟ್ ನನ್ನ ಗಂಡ ಹೂ ತಂದಿರಲಿಲ್ಲ. ಹಾಗಾಗಿ ಅವ್ರನ್ನ ಎಬ್ಬಿಸಿ ಅವ್ರಿಗೆ ಟೀ ಮಾಡಿಕೊಟ್ಟು ಅವ್ರಿಗೆ ನೀರಿಟ್ಟು ಅವ್ರ ಜಳಕ ಎಲ್ಲ ಮುಗಿಸ್ಕೊಂಡು ಅವರು ಹೂ ತರೋಕ್ಕೆ ಅಂತ ಹೊರಗಡೆ ಹೋದರು. ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ತಯಾರು ಮಾಡಿ ದೇವಿಗೆ ಪ್ರಸಾದ ಏನಾದ್ರು ರೆಡಿ ಮಾಡಬೇಕಿತ್ತು. ಕೋಸಂಬರಿ ಮಾಡಬೇಕಿತ್ತು ಇವತ್ತು. ಕೋಸಂಬರಿ ಮಾಡಿ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಬಂದರು. ಒಂದು ಸ್ವಲ್ಪ ಹೂ ಮುಡಿಸೋದು ಹೇಗಿರಲ್ಲ, ದೇವರಿಗೆಲ್ಲ ಮುಡಿಸ್ದೆ, ಪೂಜೆ ರೆಡಿ ಮಾಡಿದೆ ಅನ್ನೋದೆಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದ್ದಿದ್ದರಲ್ಲೇ ಮಾಡಿ ಹಾಕಿದ್ದೀನಿ. ಹೇಗಿದ್ದೇವೆ ಅಂತ ಗೊತ್ತಿಲ್ಲ, ನೋಡಿ. ಏನೇ ಒಂದು ತಪ್ಪಿದ್ರು ಕಮೆಂಟ್ ಮಾಡಿ, ಈ ಥರ ಮಾಡಬಾರ್ದಿತ್ತು, ಈ ಥರ ಮಾಡಬೇಕಿತ್ತು ಅಂತ ಹೇಳಿ. ನೋಡೋಣ, ನಾನು ಸ್ವಲ್ಪ ತಿಳ್ಕೊತೀನಿ ನಿಮ್ಮಿಂದ ಅಷ್ಟೇ ಹೇಳ್ಕೊತ. ಈ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ವಿಡಿಯೋ ಮಾಡ್ತಾಯಿದ್ದು ಸ್ಟಾಪ್ ಮಾಡಿಬಿಟ್ರೆ ಇದೇ ಥರ ಆಗುತ್ತೆ ಅನಿಸುತ್ತೆ. ಏನೇನೇನು ಮಾತಾಡಿದ್ದೀನೋ ಏನೋ ಗೊತ್ತಿಲ್ಲ. ಏನೇ ಮಾತಾಡಿದ್ರು ಸ್ವಲ್ಪ ಕ್ಷಮೆ ಇರಲಿ. ಈ ಥರ ಎಲ್ಲ ರಂಗೋಲಿ ಎಲ್ಲ ಹಾಕಿ ಅವರು ಹೂ ತೊಗೊಬಂದರು. ಹೂ ತರೋದ್ರೊಳಗೆ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಕ್ಕಳು ಅಷ್ಟೊತ್ತಿಗೆ ಇದ್ದರು. ಅವ್ರು ಬರೋದ್ರೊಳಗೆ ಆ ಮಕ್ಳಿಗೂ ಜಳಕ ಮಾಡಿಸಿ ರೆಡಿ ಮಾಡಿಬಿಟ್ಟೆ. ಅವರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ನಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿ ಅವ್ರಿಗೂ ಬ್ರಷ್ ಮಾಡಿ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡೋದ್ರಲ್ಲ, ಅವರು ಬಂದರು. ಅವ್ರು ಬಂದ ತಕ್ಷಣ ನಮ್ಮ ಮನೆಯವರು ಹೂವು ತೊಗೊಬಂದಿದ್ರಲ್ಲ, ಮತ್ತು ಬಿಲ್ಪತ್ರೆ, ತುಳಸಿ ದಳ ತುಂಬ ತೊಗೊಬಂದಿದ್ರು. ಅದು ಖುಷಿ ಆಯಿತು ನನಗೆ. ಇವತ್ತು ಪೂಜೆ ಮಾಡೋಕ್ಕಂತೂ ಫುಲ್ಲು ಖುಷಿ ಆಯಿತು. ನೀವೇ ನೋಡಿ ಯಾವ ಥರ ಹೂವು ಮುಡಿಸಿದ್ದೀನಿ ಇವತ್ತು ಅಂತೇಳಿ. ನಿಜವೂ 1 ವೀಕ್ ಹೂವೇ ಇರಲ್ಲ ಫ್ರೆಂಡ್ಸ್, ಆ ಥರ ಇರುತ್ತೆ. ಅದರಲ್ಲೂ ಇವತ್ತು ತಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ತಂದಿದ್ದ ಖುಷಿಗೆ ಬಿಲ್ಪತ್ರೆ ಆ್ಯಂಡ್ ತುಳಸಿ ದಳನ ಮಾಲೆ ಮಾಡಿ ವೀರಭದ್ರೇಶ್ವರ ಗುಡಿಗೆ ತೊಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ಹೋದ್ವಿ ದೇವಸ್ಥಾನಕ್ಕಂತೂ, ಇಂಥ ದೇವಸ್ಥಾನಕ್ಕಂತೂ ಹೋದ್ವಿ. ಖುಷಿ ಆಯಿತು. ವೀರಭದ್ರೇಶ್ವರ ದೇವಸ್ಥಾನ ಆ್ಯಂಡ್ ಆಂಜನೇಯ ಟೆಂಪಲ್. ಈ ಕಡೆ ಈಶ್ವರ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ಇವೆರಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮನೆಗೆ ಸೀದಾ ಬಂದು ಆರಾಮಾಗಿ ರೆಸ್ಟ್ ಮಾಡಿದ್ದಾಯಿತು. ಇವತ್ತು ಉಪವಾಸದಿಂದ ನಾನೇನೂ ಅಡುಗೆ ಮಾಡಿರಲಿಲ್ಲ. ಮಕ್ಕಳಿಗಷ್ಟೇ ಮ್ಯಾಗಿ ರೈಸ್ ಮಾಡಿಕೊಟ್ಟೆ. ಅವರು ಹುಡುಗರೆಲ್ಲ ತಿಂದು
ಆರಾಮಾಗೆ ಆಟ ಆಡ್ಕೊತಾ ಇದ್ರು. ನಮ್ಮನೇಲಿ ಶನಿವಾರ ಇರುವಂಥ ಏಕಾದಶಿ ಪೂಜೆ ಈ ಥರ ಆಗಿದೆ. ನಿಮ್ಮನೇಲಿ ಯಾವ ಥರ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಫುಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.